ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತು ಅರ್ಲಿ ಮಾರ್ನಿಂಗ್ 5ಇಂದಲೇ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಬೆಳಗಿನ ರುಟೀನ್ ಕೂಡ ಸ್ಟಾರ್ಟ್ ಆಯ್ತು ಅಂತಲೇ ಹೇಳ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಹಾಟ್ ವಾಟರ್ ಕುಡಿದ್ರೆ ನನಗೇನೋ ಒಂಥರ ಸಮಾಧಾನ ಅಂತಲೇ ಹೇಳ್ಬೋದು. ಹಾಗೆ ನನ್ನ ಡಯಟಿಂಗ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ವೆಯ್ಟ್ ರೆಡ್ಯೂಸ್ಗೆ ಇಂಡೈರೆಕ್ಟಾಗಿ ಹಾಟ್ ವಾಟರ್ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾನು ಆದಮೇಲೆ ಸ್ವಲ್ಪ ನನ್ನ ಡೈಲಿ ರುಟೀನ್ ಎಕ್ಸಸೈಸ್, ಯೋಗ ಈ ಥರದ್ದೆಲ್ಲ ಮುಗಿಸ್ಕೊಂಡೆ. ನೆಕ್ಸ್ಟು ಡಿಟಾಕ್ಸಿಂಗ್ಸ್ ಈ ಥರ ಏನಾದರೂ ತೊಗೊಳೋದಿತ್ತಲ್ವ. ಇವತ್ತು ನಾನು ಸ್ವಲ್ಪ ಬಿಸಿನೀರಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರನ್ನ ಹಾಕಿ ಒಂದು 5-10 ಮಿನಿಟ್ಸ್ ಅದನ್ನು ನೆನೆಸೋಕ್ಕಿಡ್ತೀನಿ. ಅದು ಸ್ವಲ್ಪ ಈಗ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ, ಕಲರ್ ಚೇಂಜ್ ಆಗುತ್ತೆ. ಅಷ್ಟು ನೆನೆದ್ರೆ ಸಾಕು. ಹಾಟ್ ವಾಟರಲ್ಲಿ ಅದನ್ನು ಒಂದು 10 ನಿಮಿಷ ಬಿಟ್ಟರೆ ಈ ಥರ ಕಲರ್ ಬರುತ್ತೆ. ಆವಾಗ ಕುಡಿಯೋದ್ರಿಂದ ನಮ್ಮ ಫ್ಯಾಟ್ ರಿಡ್ಯೂಸ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಎಕ್ಸ್ಪೆಷಲಿ ಬೆಲ್ಲಿ ಫ್ಯಾಟ್ನ ರಿಡ್ಯೂಸ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ನನ್ನ ಈ ಒಂದು ಡ್ರಿಂಕ್ ತೊಗೊಂಡಾದಮೇಲೆ ಬೆಳಗಿನ ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ಇವತ್ತು ಟೊಮೆಟೊ ಬಾತ್ ಮಾಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅಷ್ಟು ಈರುಳ್ಳಿ, ಟೊಮೆಟೊ ಈ ಥರ ಮಸಾಲೆ ರೆಡಿ ಮಾಡ್ಕೊಂಡಾದಮೇಲೆ ಇನ್ನು ನಾನು ಸ್ವಲ್ಪ ಒಂದು ಸ್ಮಾಲ್ ಜಾರ್ ತೊಗೊಂಡು ಅದಕ್ಕೆ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಒಂದು ಟೊಮೆಟೊನ ಕೂಡ ಒಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು 1 ಇಂಚಷ್ಟು ಆಗುವಷ್ಟು ಶುಂಠಿನ ತಗೊಂಡು ಇದ್ರ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ, ಜೊತೆಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕಾಯಿನೂ ಕೂಡ ಆ್ಯಡ್ ಮಾಡ್ಕೊತೀನಿ. ಇದೆಲ್ಲ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ಒಂದು ಮಸಾಲ ರೆಡಿ ಅಂತಲೇ ಹೇಳ್ಬೋದು. ಈಗ ನಾನು ನಿಮಗೆ ತೋರಿಸ್ತೀನಲ್ವ, ಇಷ್ಟು ಮಸಾಲೆ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಬಾತಿಗೆ. ಇನ್ನು ನಾನು ಸ್ಟವ್ ಮೇಲೆ ಪಾತ್ರೆನ ಇಟ್ಕೊಳ್ಳೋಣ ಅಂಥೇಳಿ ಒಂದು ಸ್ಮಾಲ್ ಕುಕ್ಕರ್ನ ಇಟ್ಕೊತಾ ಇದ್ದೀನಿ. ಕಾಯಕ್ಕಿಟ್ಟು 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ಇನ್ನಿಗೆ ಬಾತಿಗೆ ಬೇಕಾಗಿರುವಂಥ ಲವಂಗ, ಚಕ್ಕೆ ಮತ್ತು ಏಲಕ್ಕಿ, ಸ್ವಲ್ಪ ಪಲಾವ್ ಎಲೆ ಈ ಥರದ್ದೆಲ್ಲ ಮಸಾಲ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಕರ್ಕೊಬೇಕು. ಈರುಳ್ಳಿ ಸ್ವಲ್ಪ ಹೊತ್ತು ಬೆಂದಾದಮೇಲೆ ಒಂದು 3 ಟೊಮೊಟೊ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ನಾನು ಆ್ಯಡ್ ಮಾಡಿಕೊಂಡೆ. ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಟೊಮೊಟೊ ಬೇಯೋಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಟೊಮೊಟೊ ಕೂಡ ನೀಟಾಗಿ ಬೇಯುತ್ತೆ. ಅದು ಕೂಡ ನೀಟಾಗಿ ಫ್ರೈ ಆದಮೇಲೆ ನಾನು 1/2 ಕಪ್ ಆಗೋಷ್ಟು ಬಟಾಣಿ ತೊಗೊಂಡಿದ್ದೆ, ಟೊಮೆಟೊ ಬಾತ್ ತಿನ್ನೋಕ್ಕೆ ಚಂದ ಅಂತ ಹೇಳಿ. ಇನ್ನು ಇದು ನಾವು ರುಬ್ಬಿಟ್ಕೊಂಡಿದ್ದಂಥ ಮಸಾಲನ ಕೂಡ ಆ್ಯಡ್ ಮಾಡಿಕೊಂಡು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಮತ್ತು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ. ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಕಟ್ ಮಾಡ್ಕೊಂಡಿರ್ತೀನಲ್ವ, ಅದನ್ನು ಕೂಡ ಆ್ಯಡ್ ಮಾಡ್ಕೊಬೇಕು. ಈ ಥರ ಹಾಕ್ಕೊಂಡಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತಲೇ ಬಾತ್ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸ್ವಲ್ಪ ಮಸಾಲ ಬೆಂದಾದಮೇಲೆ ನಾವು ತೊಗೊಂಡಿರ್ತೀವಲ್ಲ ರೈಸು ತೊಳೆದಿಟ್ಕೊಂಡಿದ್ದೆ, ಅದನ್ನು ಕೂಡ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಸಾಲ ಜೊತೆ ಆ್ಯಡ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಬಾತ್ ಇನ್ನೂ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಈ ಥರ ಮಸಾಲಾನ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ರೈಸ್ ಜೊತೆ ಆಮೇಲೆ ನೀರನ್ನ ಆ್ಯಡ್ ಮಾಡ್ಕೊತೀನಿ. ಇಲ್ಲ ನೀವು ಡೈರೆಕ್ಟಾಗಿ ನೀರು ಹಾಕ್ಕೊಂಡು ಆಮೇಲೆ ರೈಸ್ ಕೂಡ ಆ್ಯಡ್ ಮಾಡ್ಕೊಬೋದು. ಇನ್ನು ನಾನು ಇದರಲ್ಲಿ 1 ಗ್ಲಾಸ್ ಜೊತೆ ಸ್ವಲ್ಪ ಎಕ್ಸ್ಟ್ರಾ ರೈಸ್ ಹಾಕ್ಕೊಂಡಿದ್ದೆ, ಸೊ 2.5 ಗ್ಲಾಸ್ ನಾನು ನೀರು ಹಾಕ್ಕೊತಾ ಇದ್ದೀನಿ. ಇದು ನೀಟಾಗಿ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು 5 ಮಿನಿಟ್ಸ್ ಸುಮ್ಮನೆ ಹಾಗೆ ಬಾಯ್ಲ್ ಮಾಡ್ಕೊಬೇಕು. ಯಾವುದೇ ಥರ ಕುಕ್ಕರ್ ಕ್ಲೋಸ್ ಮಾಡಿದೆ. ಈಗ ನಾನು ನಿಮಗೆ ತೋರಿಸ್ತಿದ್ದೀನಲ್ವ, ಒಂದು 60% ರೈಸು ನಾವು ಅದೇ ಲೋ ಫ್ಲೇಮಲ್ಲಿ ಬೇಯಿಸ್ಕೊಬೇಕಾಗತ್ತೆ, ನೀಟಾಗಿ ಮಸಾಲ ಹಿಡಿಯುತ್ತೆ ಅಂತ ಹೇಳಿ. ಇನ್ನು 5 ಮಿನಿಟ್ಸ್ ಅಷ್ಟು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ವಿಷಿಲ್ ಬರ್ಸ್ಕೊಂಡ್ರೆ ಟೊಮೆಟೊ ಬಾತ್ ರೆಡಿ ಅಂತಲೇ ಹೇಳ್ಬೋದು. ಇನ್ನು ನಾನು ಅದನ್ನು ವಿಷಲೆಲ್ಲ ಹೋಗಿ ಆದಮೇಲೆ ತೆಗೆದು ತೋರಿಸ್ತಿದ್ದೀನಿ ನೋಡಿ. ಈ ಥರ ಒಂದು ಮಸಾಲೆ ಎಲ್ಲ ಸ್ವಲ್ಪ ಮೇಲಿರುತ್ತೆ, ಅದನ್ನು ನೀಟಾಗಿ ನಾವು ಮಿಕ್ಸ್ ಕುಟ್ಕೊಬೇಕು.
ಎಲ್ಲ ಕಡೆಯೂ ಕೂಡ ಮಸಾಲೆ ಹಿಡಿಯೋ ಥರ ಇದನ್ನು ಮಿಕ್ಸ್ ಕೊಡ್ಕೊಂಡು ಆದಮೇಲೆ ನಾನು ನಿಮಗೆ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಮನೇಲೇ ಇರುವಂಥ ರೈಸ್ನ ಬಳಸಿ ನಾನು ಟೊಮೆಟೊ ಬಾತ್ ಮಾಡಿರೋದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅನ್ನ ಕೂಡ ಉದುರಾಗಿ ಚೆನ್ನಾಗಿ ಬೆಂದಿದೆ ಅಂತಲೇ ಹೇಳ್ಬೋದು. ನನ್ನ ಒಂದು ಟೊಮೆಟೊ ಬಾತ್ ರೆಡಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. ಇನ್ನು ನನ್ನ ಬೆಳಗ್ಗಿನ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಸ್ವಲ್ಪ ರಾಗಿ ಮಾಲ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ನಾನೊಂದು ಚಿಕ್ಕ ಬೌಲಿಗೆ ನೀರು ಹಾಕ್ಕೊಂಡು 3 ಟೇಬಲ್ ಸ್ಪೂನ್ ಆಗುವಷ್ಟು ಪೌಡರ್ನ ಹಾಕಿ ನೀರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲ ಹಾಕಿ ಒಂದು 3 ಮಿನಿಟ್ಸ್ ಕೂಡ ಹಾಗೆ ಬಿಟ್ಟರೂ ಕೂಡ ಯಾವುದೇ ಥರ ಗಂಟು ಬರಲ್ಲ. ಇನ್ನು ಒಂದು ಸ್ಟವ್ಗೆ ನಾನೊಂದು ಬೌಲ್ ಇಟ್ಕೊಂಡು 1.5 ಗ್ಲಾಸಷ್ಟು ನೀರಿಗೆ ಸ್ವಲ್ಪ ಬಿಸಿ ಮಾಡ್ಕೊಂಡಾದ್ಮೇಲೆ ನಾನು ರೆಡಿ ಮಾಡ್ಕೊಂಡಿದ್ನಲ್ವ ರಾಗಿದು, ಅದನ್ನು ಕೂಡ ಇದರೊಳಗಡೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾವುದೇ ಥರ ಗಂಟು ಬರದೆ ಅಲ್ಲಲ್ಲೇ ಅದನ್ನು ಮಿಕ್ಸ್ ಮಾಡ್ಕೊತಾ ಇರಬೇಕು. ಈಗ ಅದೇ ಸ್ವಲ್ಪ ಬೇಯೋಕ್ಕೆ ಸ್ಟಾರ್ಟ್ ಆದಮೇಲೆ ತಿಕ್ನೆಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ನಾನು ಟೇಸ್ಟಿಗೆ ಸಾಲ್ಟ್ ಹಾಕ್ಕೊಂಡು ಮತ್ತು ಸಣ್ಣದಾಗಿ ಈರುಳ್ಳಿ ಹೆಚ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಕ್ಯಾರೆಟ್ ಕೂಡ ಆ್ಯಡ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಹೈ ಪ್ರೋಟೀನ್ ಹೊಂದಿರುವಂಥ ಒಂದು ಮಾಲ್ಟ್ ಅಂತಲೇ ಹೇಳ್ಬೋದು. ನನ್ನ ಬೆಳಗಿನ ಒಂದು ಬ್ರೇಕ್ಫಾಸ್ಟ್ ರಾಗಿ ಮಾಲ್ಟಿಂದ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ನಾನಿದು ಹೊಸದೊಂದು ಬೌಲ್ ತೊಗೊಂಡಿದ್ದೆ. ಅದಕ್ಕೆ ಸರ್ವ್ ಮಾಡ್ಕೊಳ್ಳೋಕ್ಕೆ ತುಂಬ ಖುಷಿಪಟ್ಟು ಸರ್ವ್ ಮಾಡ್ಕೊತಾ ಇದ್ದೆ ಹೊಸದಂತ ಹೇಳಿ. ಇನ್ನು ಮೇಲ್ಗಡೆ ಸ್ವಲ್ಪ ಪೆಪ್ಪರ್ ಪೌಡರ್, ಚಿಲ್ಲಿ ಫ್ಲೇಕ್ಸ್ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ನನ್ನ ಒಂದು ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊತಾ ಇದ್ದೀನಿ ಅಂತಲೇ ಹೇಳ್ಬೋದು. ತುಂಬ ಡಯಟಿಗೆ ಯೂಸ್ಫುಲ್ ಆಗುವಂಥ ಒಂದು ಬ್ರೇಕ್ಫಾಸ್ಟ್. ಇನ್ನು ನನ್ನ ಮಧ್ಯಾಹ್ನದ್ದು ಕೂಡ ಇಲ್ಲೇ ಕಂಟಿನ್ಯೂಟಿವ್ ವ್ಲಾಗ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ನನ್ನ ಮಧ್ಯಾಹ್ನಕ್ಕೆ ನಾನು ಒಂದು ಸ್ಪ್ರೌಟ್ಸ್ ಸೀಡ್ಸಿಂದ ಸಲಾಡ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ಇನ್ನು ಹೆಸ್ರು ಕಾಳು ಮೊಳಕೆ ಕಟ್ಟಿದಿತ್ತಲ್ವ ಅದನ್ನು ಬಿಸಿನೀರಲ್ಲಿ ಒಂದು 5 ನಿಮಿಷ ನೆನೆಯೋಕ್ಕೆ ಹಾಕೋಣ ಅಂತೇಳಿ ಅದನ್ನು ನೆನೆಯೋಕ್ಕೆ ಹಾಕಿದ್ದೀನಿ. 1 ಕಪ್ ಆಗೋಷ್ಟು ನಾನು ಸ್ಪೋರ್ಟ್ಸ್ ಸ್ವೀಟ್ಸ್ನ ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ದಾಳಿಂಬೆ ಈಸಿಯಾಗಿ ಬಿಡಿಸ್ಕೊಬೇಕಂತ ಹೇಳಿ ಮಧ್ಯದಲ್ಲಿರುವಂಥ ಮೇಲ್ಗಡೆ ಇರೋದನ್ನ ತೆಗೆದು ಮಧ್ಯಕ್ಕೆ ಕಟ್ ಮಾಡಿ ನೀಟಾಗಿ ಬಿಡಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಸಲಾಡ್ಗೆ ಆ್ಯಡ್ ಮಾಡಿದಾಗ ಒಂದು ಹೆಲ್ತಿ ಡಯಟಿಂಗ್ ಸಲಾಡ್ ರೆಡಿ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಸ್ವಲ್ಪ ವೆಜಿಟೇಬಲ್ ಕೂಡ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ಈರುಳ್ಳಿನೂ ಕಟ್ ಮಾಡ್ಕೊತಾ ಇದ್ದೆ. ಹಾಗೆ ಒಂದು ಕ್ಯಾರೆಟ್ನ ಕೂಡ ತುರಿದಿಟ್ಕೊಳ್ಳೋಣ ಅಂತೇಳಿ ಆ ಕ್ಯಾರೆಟ್ನ ಕೂಡ ತುರ್ಕೊತಾ ಇದ್ದೀನಿ. ಈ ಥರ ಎಲ್ಲ ವೆಜಿಟೇಬಲ್ ಹಾಕಿದಾಗ ಒಂದು ಹೆಲ್ತಿಯಾಗಿರೋ ಪ್ರೋಟೀನ್ ಸಲಾಡ್ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಒಂದು ಬೌಲಿಗೆ ನಾನು ನೆನೆಸಿಕ್ಕಿಟ್ಟಿದ್ನಲ್ವ ಸ್ಪ್ರೌಟ್ಸ್ ಸೀಡ್ಸು ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಟಿಟ್ಕೊಂಡಿರುವಂಥ ಈರುಳ್ಳಿ, ಸ್ವಲ್ಪ ಕ್ಯಾಪ್ಸಿಕಮ್ ಹಾಗೆ ಕ್ಯಾರೆಟ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಶೇಂಗಾ ಬೀಜನ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡೆ. ಮತ್ತು ದಾಳಿಂಬೆನೂ ಕೂಡ ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಒಂದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದ್ರ ಜೊತೆಗೆ ಬೇಕಾದರೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ದ್ರಾಕ್ಷಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಾಮೂಲಿ ಹಸಿ ದ್ರಾಕ್ಷಿ ಕೂಡ ನೀವು ಆ್ಯಡ್ ಮಾಡ್ಕೊಬೋದು. ಇದಕ್ಕೆ ಒಂದು ಡ್ರೆಸ್ಸಿಂಗ್ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಕೊಕೊನಟ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1/2 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್, 1/4 ಟೇಬಲ್ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಮತ್ತು ಒಂದು 1/2 ಲೆಮನ್ ಜ್ಯೂಸನ್ನ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡೆ ಒಂದು ಟೇಸ್ಟಿಯಾದ ಡ್ರೆಸ್ಸಿಂಗ್ ರೆಡಿ ಅಂತಲೇ ಹೇಳ್ಬೋದು. ಇನ್ನಷ್ಟು ಟೇಸ್ಟ್ನ ಹೆಚ್ಚಿಸುತ್ತೆ ಈ ಡ್ರೆಸ್ಸಿಂಗ್ ಅಂತಲೇ ಹೇಳ್ಬೋದು. ನನ್ನ ಒಂದು ಮಧ್ಯಾಹ್ನದ ಲಂಚ್ ಕೂಡ ರೆಡಿ ಅಂತಲೇ ಹೇಳ್ಬೋದು. ಇವತ್ತು ಈ ವ್ಲಾಗಲ್ಲಿ ಈವ್ನಿಂಗ್ ವ್ಲಾಗ್ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ. ಇವತ್ತೇನು ಸ್ಪೆಷಲ್ ಅಂತ ಹೇಳಿದ್ರೆ 14th ಮಾರ್ಚ್ ಆಗಿರೋದ್ರಿಂದ ಪುನೀತ್ ಸರ್ದು ಅಪ್ಪು ಫಿಲ್ಮ್ ರಿಲೀಸ್ ಆಗ್ತಿದೆ. ಅದೊಂದು ಖುಷಿ ಅಂತಲೇ ಹೇಳ್ಬೋದು. ಅಪ್ಪು ಫ್ಯಾನ್ಸಾಗಿ ಥಿಯೇಟರಲ್ಲಿ ಫಿಲಮ್ ನೋಡೋಕ್ಕೆ ತುಂಬ ಇಷ್ಟಪಟ್ಟು ಹೋಗ್ತಿದ್ದೀನಿ. ಬಂದಿದ್ದೇನೋ ಖುಷಿ. ಗಂಧದ ಗುಡಿಲೇ ಲಾಸ್ಟ್ ಅಂತಲೇ ಹೇಳ್ಬೋದು ಥಿಯೇಟರ್ಲ್ಲಿ ಹೋಗಿ ಫಿಲಮ್ ನೋಡಿದ್ದು. ಸೊ ರಿಲೀಸಿಗೆ ಹೋಗ್ತಾಯಿದ್ದೀವಿ.
ಖುಷಿ ಜೊತೆ ಸ್ವಲ್ಪ ಎಮೋಷನಲ್ಲು ಇಟ್ಕೊಂಡು ಹೋಗ್ತಿದ್ದೀನಿ ಫಿಲ್ಮ್ ಥಿಯೇಟರ್ಗೆ ಅಂತಲೇ ಹೇಳ್ಬೋದು. ಮತ್ತು ಪುನೀತ್ ಸರ್ ಫಿಲ್ಮ್ನ ಥಿಯೇಟರಲ್ಲಿ ನೋಡ್ತಿರೋದು ತುಂಬ ಖುಷಿ ಕೊಡೋ ಅಂಥದ್ದೇ ಹೇಳ್ಬೋದು. ಇನ್ನು ಈ ಕಂಪ್ಲೀಟ್ ವೀಡಿಯೋನು ಕೂಡ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋಗೆ ಕಾಪಿರೈಟ್ಸ್ ಖಂಡಿತ ಬಂದೇ ಬರುತ್ತೆ. ಬಟ್ ಇದೊಂದು ಮೆಮೊರಿ ನನ್ನ ಯೂಟ್ಯೂಬ್ ಜರ್ನಿಲಿ ಇರಲಿ ಅಂತ ಹೇಳಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ನಾನು 17th ಅಪ್ಪು ಸರ್ ಬರ್ಡೇ ದಿನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಪ್ಲೀಸ್ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ, ಹಾಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಅಪ್ಪು ಮಾಮ ಅದಕ್ಕೇನೀಗ ಅವರನ್ನು ಗೆದ್ದ ಮಾತ್ರಕ್ಕೆ ನೀನು ಅಜಯನಲ್ಲ. ನಿನಗೆ ತಾಕತ್ತಿದ್ರೆ ನನ್ನ ಹತ್ರ ಬಿಟ್ಕೊಟ್ಟು. ಉಪ್ಪಿನಕಾಯಿ ತುಪ್ಪ ಬೇಗ, ಹಾಗೆ ಸ್ವಲ್ಪ ಜೇನುತುಪ್ಪನ ತಗೊಂಬಮ್ಮ. ವಾಕಿಂಗ್ ಸ್ಟೈಲು ಯಪ್ಪ ಅಮೇಜಿಂಗ್. ಅಣ್ಣ ಒಂದ್ ಕಡೆ ಕೂತ್ಕೊಂಡು ತಿನ್ಬಾರ್ದ? ಈಗ ಓಡಾಡ್ಕೊಂಡು ತಿಂದ್ರೆ ತಿನ್ನಿಗೆ ಮೈ ಹಚ್ಚಲ್ಲ. ರಾಧಿಕಾಗೂ ಬೇರೆಯವ್ರು ಕೊಟ್ಟಿರೋದು, ರಾಧಿಕಾ ವಯಸ್ಸಲ್ಲ. ಅವಳು ಬರ್ತಿರ್ತಾನ. ನನ್ನ ಫ್ರೆಂಡ್ ಮನೆಯಾನೆ. ಯಾವ ಫ್ರೆಂಡು? ಅದೇ ನೀವು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರಲ್ಲ. ಓ, ನಿಮ್ ದೇವ್ರಾ? ಎಲ್ಲಿ? ಅಲ್ಲಿ. ಹಾಯ್, ಹೇಗಿದ್ದೀರಾ? ಐ ಲವ್ ಯು. ವಾಟ್? ನಾನೇ ಪ್ರೀತಿಸ್ತಾ ಇದ್ದೀನಿ. ಐ ಮೀನ್ ಅಪ್ಪು ಅವ್ರನ್ನ ಲವ್ ಮಾಡ್ತಿದ್ದೆ. ನೀನೇನ್ ತಮಾಷೆ ಮಾಡ್ತಿದ್ಯಾ? ನಾನು ಐ ಸೀರಿಯಸ್. ನಿನ್ಗೆ ರುಚಿ ಚಿಡ್ದಿದ್ಯಾ? ನೀನ್ ಅನ್ನ ಇದೆ ಒಂದೇ ಸರಿ ನೋಡ್ತಿರೋದು. ಆಗ್ಲೇ ಅಷ್ಟೇ, ಇಲ್ಲೇನು ಬರುತ್ತೋ ಅದು ನಾನು ಇಲ್ಲಿಂದ ಡೈರೆಕ್ಟ್ ಆಗಿ ಹೇಳ್ತಾ ಇರ್ತೀನಿ. ಆದ್ರೆ ಇಷ್ಟು ಬೇಗ? ಓಕೆ, 1 ಗಂಟೆ ಬಿಟ್ಟಿರಲ್ಲ, ಇಲ್ಲ 1-2 ದಿನ ಬಿಟ್ಟಿರಲ್ಲ. ಬಟ್ ನಾನು ಯಾವಾಗ ಹೇಳಿದ್ರು ನನ್ನ ಬಾಯಿ ಬರೋದು ಒಂದೇ ಮಾತು, ಐ ಲವ್ ಯು. ಅದಕ್ಕೆ ಇರ್ಬೇಕು ಅವಾಗ ನೀವು ಹೊಡೆದಿದ್ದು. ಅಲ್ಲೇ ಅಪ್ಪು ಹೇಗಿದ್ದೀರಾ? ಸೂಪರ್ ಆಗಿದೆ. ಅಲ್ಲ, ನಿಮ್ಮ ಅಪ್ಪ ನಾನು ಹೊಡಿಸ್ದ ಸರಿ, ನನ್ಗೆ ನೋಡ್ಬೇಕು ಅನ್ಸಿದ್ರೆ ಯಾವ್ದಾದ್ರು ಆಟೋಲ್ಲೋ ಕಾರಲ್ಲೋ ಬರುತ್ತಾನೆ. ಅದೇ ನೀವು ಹಳೆ ಸ್ಟೈಲ್ ರಸ್ತೆ ನೋಡ್ಬೋದು. ನಿಮ್ಗೋಸ್ಕರ ನಿಮ್ಗೇನಾಯ್ತು ಅದನ್ನ ಬರೆಯೋಕ್ಕೆ ಓಡ್ ಬಂದೆ. ದೇವ
ನಿಮಗೋಸ್ಕರ ಸಾಯ್ತಾವಂತೆ ಎಲ್ಲದರ ಕರ್ಮ. ಮಾತಾಡು 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 ಅಂತ. ಸಾಯ್ಬೇಕು ಅನ್ಕೊಂಡ ನಾವೆಲ್ಲ ಕೇಟು 5 ಇತಿ ಬರ ಎಂತ ಗೋರ ಅದು ಬರುತ್ತಲ್ಲ, ಅದು ಸಖತ್ತಾಗಿತ್ತು. ನೀನು ITS ಪಾಸ್ ಆಗಿದ್ಯಾ ಅಪ್ಪು? ಅಂಕಲ್, ಅಪ್ಪು ITS ಪಾಸ್ ಆಗಿದ್ದಾನೆ. ಸರ್, ಅಪ್ಪು ITS ಪಾಸ್ ಆಗಿದ್ದಾನೆ. ನೋಡಿ, ಪೇಪರ್ ನೋಡಿಯಾ? ಏನೆಲ್ಲರೂ ಸುಮ್ಮನೆ ಇದ್ದೀರಾ? ಹೌದಾ? ರೀ, ನಾನು ಯಾವತ್ತೇ ಹೇಳಿಲ್ಲ. ನಮ್ಮ ಅಪ್ಪ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ತಾನೆ ಅಂತ. ಈಗ ನೋಡಿದ್ರಾ? ಸಾಹೇಬ್ರು ವಾಕ್ ಬರ್ತಾರೆ, ಮನೇಲಿ ಕೆಲಸ ನೋಡ್ರಿ ಎಲ್ಲಿಂದ ಆರಂಭವೋ ಎಲ್ಲಿಂದ